ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, 21ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಪಾವಗಡಕ್ಕೆ ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆಗೆ 2013, 14, 15ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಯೋಜನೆಯನ್ನು ರೂಪಿಸಿ ಅವರೇ ಶಂಕುಸ್ಥಾಪನೆಯನ್ನು ಮಾಡಿದರು. ವಿಶೇಷವಾಗಿ ಅಂದರೆ ಅವರೇ ಈಗ ಉದ್ಘಾಟನೆಗೆ ಆಗಮಿಸ್ತಾ ಇರೋದು ನಮ್ಮ ತಾಲೂಕಿನ ಸೌಭಾಗ್ಯ ಅಂತ ಹೇಳ್ಬೋದು. ಯಾಕಂತಂದರೆ ಬರಪೀಡಿತ ತಾಲೂಕು, ಕುಡಿಯೋ ನೀರಿನ ಸಮಸ್ಯೆ, ಭೀಕರ ಬರಗಾಲ ಇತ್ತು. ಅಲ್ಲಿ ಫ್ಲೋರೈಡ್ 1000 ಅಡಿ ಬೋರ್ವೆಲ್ ಕೊರೆದ್ರೂ ನೀರು ಸಿಗ್ತಾ ಇರಲಿಲ್ಲ. ಫ್ಲೋರೈಡ್ಗೆ ಒಳಗಾಗಿದ್ದರು ತಾಲೂಕಿನ ಜನ. ಮುಖ್ಯವಾಗಿ ಮಕ್ಕಳು ಯಾರೇ ನೋಡಿದ್ರು ಮೂಳೆ ನೋವು, ಹಲ್ಲುಗಳು ಒಂಥರ ಬ್ಲಾಕಿಶ್ ಬರೋದು, ಈ ಥರ ಎಲ್ಲ ಸಮಸ್ಯೆಗಳಿಂದ ನೂರಾರು ಕಾಯಿಲೆಗಳು ಜನರಿಗೆ ಬರ್ತಾಯಿತ್ತು. ಅದನ್ನು ನಿವಾರಣೆ ಮಾಡಿದಂತಹ ಜನಪ್ರಿಯ ಮುಖ್ಯಮಂತ್ರಿಗಳು ಬರ್ತಾಯಿದ್ದಾರೆ. ವಿಶೇಷವಾಗಿ ನಮ್ಮ ತಾಲೂಕಿನ ಸೌಭಾಗ್ಯ. ಈಗ ಈ ವರ್ಷ ನೀರು ಕೊಡ್ತಾಯಿದ್ದೀವಿ. ಎಲ್ಲೂ ಒಂದೇ ಒಂದು ತಾಲೂಕಿನಲ್ಲಿ ಪ್ರತಿ ವರ್ಷ 100, 120, 150 ಬೋರ್ವೆಲ್ಗಳನ್ನು ಕೊರಿತಾ ಇದ್ವಿ. ಕುಡಿಯೋ ನೀರು ಸಮಸ್ಯೆ ಆಗ್ತಾಯಿತ್ತು. ಈ ವರ್ಷ ಆ ಸಮಸ್ಯೆ ಎಲ್ಲ ನೀಗಿಸಿದ್ದಾರೆ. ಹಾಗಾಗಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ, ಘೋಷಣೆಗಳನ್ನು ಮಾಡಲಿಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬರ್ತಿದ್ದಾರೆ. ಅಂದಾಜು ಘೋಷಣೆಗಳು, ಹೊಸ ಯೋಜನೆಗಳೆಲ್ಲ ಸೇರಿ 15,536 ಕೋಟಿ ಸಮಥಿಂಗ್ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ರಾಜಣ್ಣ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಆದರೂ ಬರ್ತೀನಿ ಅಂತ ಹೇಳಿದ್ದಾರೆ. ಮಾನ್ಯ ಬೋಸರಾಜ್ ಸಾಹೇಬರು ಬರ್ತಿದ್ದಾರೆ, ಜಯಚಂದ್ರ ಅವರು ಬರ್ತಿದ್ದಾರೆ, ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಬರ್ತಿದ್ದಾರೆ, ಸಂತೋಷ್ ಲಾಡ್ ಅವರು ಬರ್ತಿದ್ದಾರೆ. ಅನೇಕ ಸಚಿವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮ ಮೂಲಕ ಕೇಳಿಕೊಳ್ಳಿಕ್ಕೆ ಬಯಸ್ತೇನೆ. 15,000 ಟೋಟ್ಲು ಹೊಸ ಘೋಷಣೆಗಳಿದೆ. ಇದರಲ್ಲಿ 15,675 ಶಂಕುಸ್ಥಾಪನೆ. 2,350 ಕೋಟಿ ಸಿದ್ದರಾಮಯ್ಯ ಸಾಹೇಬ್ರ ಕಾಲದಲ್ಲಿ.